ಇದಕ್ಕೆ ಬೆಳೆಸಿದ ಪೇರೆಂಟ್ಸು ಬೈತಾರೆ ಸರ್, ಜನ್ಮ ಕೊಟ್ಟಿದ್ದಾರೆ ಅಂದರೆ ಬೈತಾರೆ. ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಣ. ಅಪ್ಪಿ ತಪ್ಪಿ ಪೇರೆಂಟ್ಸ್ಗೆ ನೀವು ಬೇಗ ಹಂಗೆ ಮಾಡ್ತೀನಿ. ಆಮೇಲೆ ವಿದ್ಯಾರ್ಥಿಗಳೇ, ನಿಮ್ಗೆ ಒಂದು ರಿಕ್ವೆಸ್ಟ್ ಏನು ಗೊತ್ತೇನೋ, ನೀವು ಎಲ್ಲರೂ ಹೋಗ್ರಿ, ನಿಮ್ಮ ಪೇರೆಂಟ್ಸ್ ಹೊಡೆದು ಕಳಿಸ್ಲಿ ಬಡ್ದು ಕಳಿಸ್ಲಿ, ಸಂಜೆ ಮುಂದೆ ಮನೆಗೆ ಬರ್ತಾ ನೋಡುವಂಥ ನೆಮ್ಮದಿಯಿಂದ ಬದುಕುವಷ್ಟು ಧೈರ್ಯ ಕೊಡ್ರಿ. ಇವತ್ತೇನಾರು ಅಂದ್ರೆ ಇವು ಕೂಳು ಬಿಟ್ಟು ಕುಂದಿರ್ಬೇಕು ತಂದೆ ತಾಯಿ. ಯಾಕೆ ನಮ್ಮದು ಬಿಹೇವಿಯರ್ ಹಂಗಿರ್ತದೆ. ಹಾಗಾಗಿ ತಂದೆ ತಾಯಿ ನಮಗೋಸ್ಕರ ಭಾಳ ಸೌದಿರ್ತಾರೆ. ತುಂಬ ಕೆಲಸ ಮಾಡಿ, ತುಂಬ ಅದ್ಭುತವಾಗಿ ಅಭ್ಯಾಸ ಮಾಡಿ. ಯಾವುದೋ ಸಲ ಮಾತಾಡೋದು ತುಂಬ ವಿಷಯಗಳಿದ್ದಾವೆ. ಕೊನೆಗೆ ಒಂದು ಕಥೆಯನ್ನು, ಒಂದು ದೃಷ್ಟಾಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹೇಗಿರ್ತದೆ ತಂದೆ ತಾಯಿ ಮಹತ್ವ. ಇಲ್ಲಿ ತುಂಬ ಜನ ತಂದೆ ತಾಯಿ ಇರೋದ್ರಿಂದ ಮತ್ತು ವಿದ್ಯಾರ್ಥಿಗಳು ಇರೋದ್ರಿಂದ, ನಿಮ್ಮ ಪೇರೆಂಟ್ಸು ಇಲ್ಲಿರೋದ್ರಿಂದ ನನಗೆ ಪೇರೆಂಟ್ಸ್ಗೆ ಹೇಳೋದಕ್ಕಿಂತ ಜಾಸ್ತಿ ಮಕ್ಕಳಿಗೆ ಹೇಳಬೇಕಾಗಿದೆ. ಶಾಲೆ ನೀವು ಚೆನ್ನಾಗಿ ಕಲಿತೀರಿ, ರಮೇಶ್ ಸರ್ ಕೈಯ ಸಿಕ್ಕಿರಿ, ಸಂಸ್ಕೃತಿನೂ ಹಂಗೈತೆ. ಆ ಮನುಷ್ಯ ನೋಡಿದ್ರೆ ಮಾಸ್ತರ್ ಅನಿಸೋದೇ ಇಲ್ಲ. ಯಾವುದೋ ಒಬ್ಬ ದೊಡ್ಡ ಮಹಾನ್ ವೇದಾಂತಿನೋ ಸ್ಕಾಲರು, ನಾನು ಅವ್ರ ಜೊತೆ ಮಾತಾಡೋದಾಗೆಲ್ಲ ಅದ್ಭುತ ಖುಷಿ ಆಗ್ತದೆ. ಮೊನ್ನೆ ಹೋಗಿ ರಾಜ್ಯ ಮಟ್ಟದೊಂದು ಬಸವ ಪ್ರಶಸ್ತಿ ತೊಗೊಂಡ್ಬಂದಾರೆ ಬೆಂಗಳೂರಿಗೆ. ಸುಮ್ಮನೆ ಸಿಗ್ತದನ್ರಿ ಅದು? ನಿಮಗೆಲ್ಲ ಗೊತ್ತಲ್ಲ, ದೊಡ್ಡ ಚಪ್ಪಾಳೆ ಹೊಡೆದ್ರು. ಈ ರಾಜ್ಯದ ಘನ ಮುಖ್ಯಮಂತ್ರಿ ಬೆಂಗಳೂರಿಗೆ ಅವ್ರಿಗೊಂದು ಪ್ರಶಸ್ತಿ ಕೊಡ್ತಾರಂದ್ರೆ ಅದರಿಂದ ಶ್ರಮ ಇರ್ತದೆ. ಅದೊಂಥರ ಹೆಂಗಂದ್ರೆ ನೀರ್ ಮೇಲಿರೋ ಬಾತುಕೋಳಿ ನೋಡ್ರಿ, ಆರಾಮ್ ತೇಲ್ತಿರ್ತದೆ. ನಮಗೂ ಹಂಗ ಅನಿಸ್ತದ. ಏನು ಹೇಳಿದ್ರು ಟಕ್ ಅಂತ ನಮ್ಮ ಅಪ್ಪ ತಂದು ಕೊಡ್ತಾರ. ಬಹುಶಃ ಜೀವ ನಿಷ್ಠೆ ಇರಾಮ. ಆ ನೀರ ಮೇಲೆ ಸರಾಗವಾಗಿ ತೇಲೋ ಬಾತುಕೋಳಿಯ ಒಂದು ಕ್ಷಣ ನೀರಿನ ಕೆಳಗೆ ಹೋಗಿ ನೋಡ್ರಿ, ಒಂದು ಸೆಕೆಂಡ್ ರೆಸ್ಟ್ ಇಲ್ಲಂಗೆ ಕಾಲು ಬಡಿತಿರ್ತದ. ಕೇಳಿದ್ರಲ್ಲಿ ತಂದು ಕೊಡೋ ಅಪ್ಪ ಮತ್ತು ಅವ್ವ, ಆಗಲ್ಲಿ ಸರ್ ಹೇಳಿದ್ರಲ್ಲ, ಹರಿದಿದ್ದಂಗಿನೋ ಸೀರಿನೋ, ಒಂದು ಕ್ಷಣ ಅವ್ರ ಜೀವನ ನೋಡ್ರಿ. ಅವ್ರು ತಮ್ಗೆ ಒಪ್ಪತ್ತೈತೋ ಇಲ್ಲೋ ನಮಗೆ ತಂದು ಕೊಟ್ಟಿರ್ತಾರೆ. ಹಾಗಾಗಿ ಕೇಳಿದ್ದೆಲ್ಲ ಸಿಕ್ಕತ್ತಂದ್ರೆ ಅಷ್ಟೇ ಸರಳ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಪೇರೆಂಟ್ಸ್ ಶ್ರಮ ಭಾಳ ಆಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಗೆ ನಾನು ಸ್ನೇಹಿತರೆ, ವಿದ್ಯಾರ್ಥಿಗಳು ಅನ್ನೋದು ತಪ್ಪು, ಸ್ನೇಹಿತರೆ ನಿಮ್ಗೆ ನಾನು ಕಿವಿಮಾತು ಹೇಳ್ತೀನಿ, ತುಂಬ ಅದ್ಭುತವಾಗಿ ಅಧ್ಯಯನ ಮಾಡಿರಿ. ಪೇರೆಂಟ್ಸಿಂದ ನಿರೀಕ್ಷೆ ಏನು ಇಟ್ಕೋಬೇಡ್ರಿ. ಅದಕ್ಕೊಂದು ಸಣ್ಣ ಶೇಕ್ಸ್ಪಿಯರ್ ಒಂದು ಕಡೆ he writes a story drama called King Lear. It is one of the greatest tragedies of the world. And ಆ ಕಥೆಯಲ್ಲಿ ಸಿಂಪಲ್ ಆಗಿ ಹೇಳ್ತಾನೆ ಅವನು, ಕಿಂಗ್ ಲೇಯರ್ ಹ್ಯಾಡ್ 3 daughters. ಅವನಿಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಒಬ್ಬಳು ಗಾನರಿಲ್, ರೀಗನ್ ಅಂಡ್ ಕಾರ್ಡೆಲಿಯಾ. ಆ್ಯಂಡ್ ದ ಕಿಂಗ್ ಹ್ಯಾಡ್ ಗ್ರೇಟ್ ರೆಸ್ಪೆಕ್ಟ್ ಅಂಡ್ ಲವ್ ಟುವರ್ಡ್ಸ್ ಹಿಸ್ ಚಿಲ್ಡ್ರನ್. 2 ಹೆಣ್ಮಕ್ಳು ಗಾನರಿಲ್, ರೀಗನ್ 2 ಹೆಣ್ಮಕ್ಳು ಮದುವೆ ಮಾಡಿದ್ದ. 3ನೇ ಮಗಳು ಮದುವೆ ಮಾಡೋದು ಬಾಕಿ ಇತ್ತು. ಇನ್ನು 3 ಹೆಣ್ಮಕ್ಳು ಮದುವೆ ಮಾಡಿದ್ಮೇಲೆ ನನಗೆ ವಯಸ್ಸಾಯ್ತು, ನನ್ನ ಕೆಲಸ ಏನು, ಅಳಿಯಂದ್ರಿಗೆ ಮಕ್ಕಳಿಗೆ ಆಸ್ತಿ ಹಂಚಿಕೊಟ್ಟು ಆ ಮಗಳಂತ ಒಂದಿಸ್ತಿನ, ಈ ಮಗಳಂತ ಒಂದಿಸ್ತಿನ, ಈ ಮಗಳಂತ ಒಂದಿಸ್ತೀನಿ, ಜೀವನ ಕಳ್ಬಿಡೋಣ ಅಂತ ಅಂದ್ಕೊಂಡು 3ನೇ ಮಗಳಿಗೆ, ಕಾರ್ಡೆಲಿಯಾ ಮಗಳಿಗೆ ಸ್ವಯಂವರ ಅರೇಂಜ್ ಮಾಡ್ತಾನೆ. ಸ್ವಯಂವರ ಅರೇಂಜ್ ಮಾಡಿದಾಗ ಜಗತ್ತಿನ ಬೇರೆ ಬೇರೆ ರಾಜ್ಯಗಳ ರಾಜ್ಕುಮಾರರು ಬರ್ತಾರೆ. ಕಿಂಗ್ ಲೇಯರ್ ದೊಡ್ಡ ರಾಜ್ಯ, ಆಸ್ತಿ ಚೆನ್ನಾಗಿ ಸಿಗ್ತದೆ ಅಂತೇಳಿ ಅವತ್ತು ಬಂದು ಕೂತಾಗ ಸ್ವಯಂವರದಲ್ಲಿ ಅವ್ನಿಗೊಂದು ಆಸೆ ಆಗ್ತದೆ. ಏನು, ಹೆಂಗೂ ಇವತ್ತು ನನ್ನ ಕೊನೆ ಮಗಳು ಮದುವೆ ಮಾಡಿದ್ಮೇಲೆ ನಾನು ರಿಟೈರ್ ಆಗ್ತೀನಿ, ನನಗೆ ಎಲ್ಲ ಆಸ್ತಿಯನ್ನು ನನ್ನ 3 ಜನ ಹೆಣ್ಮಕ್ಳಿಗೆ ಹಂಚಿಬಿಡೋನು. ಹೆಂಗೆ ಹಂಚುನು, ಯಾವ ಆಧಾರದ ಮೇಲೆ ಹಂಚುನು, ಅವನಿಗೊಂದು ಆಸೆ ವಿಚಾರ ಬಂದು ಒಬ್ಬೊಬ್ಬ ಮಗಳನ್ನ. ಆಮೇಲೆ ಅವನಿಗೆ ಹೆಮ್ಮೆ ಏನಿತ್ತು, ನನ್ನ ಮಕ್ಕಳು ನಾನು ತುಂಬ ಪ್ರೀತಿಸ್ತಾರೆ, ಜನರ ಎದುರಿಗೆಲ್ಲ ಅದನ್ನು ಹೇಳಿಸಿ ನನಗೆ ನನ್ನ ಮಕ್ಕಳು ಎಷ್ಟು ಪ್ರೀತಿ ಮಾಡಿಸ್ತಾರೆ ಅಂತ ತೋರಿಸ್ಬೇಕು ಅಂತ ಆಸೆಗೆ ಅವನು ಅರೇಂಜ್ ಮಾಡಿ ದೊಡ್ಡ ಮಗಳು ಕರೀತಾನೆ, ಗಾನರಿಲ್ ಕರೀತಾನೆ, ಮಗಳೇ ನೀನು ನನಗೆ ಎಷ್ಟು ಪ್ರೀತಿ ಮಾಡ್ತೀಯ ಹೇಳು ಸಭಿಕರಿಗೆ. ಅವಾಗ ಮಗಳು ಬರ್ತಾಳೆ, ಅಪ್ಪ ನಾನು ನಿಮ್ಮನ್ನು ನನ್ನ ಉಸಿರಿಗಿಂತ ಹೆಚ್ಚಿಗೆ ಪ್ರೀತಿಸ್ತೀನಿ ಅಂತಂದು. ತಂದೆ ಭಾಳ ಖುಷಿ ಆಯಿತು, ನನ್ನ ಉಸಿರಿಗಿಂತ ಹೆಚ್ಚಿಗೆ ಪ್ರೀತಿಸ್ತಾಳೆ ಮಗಳು ಅಂದ ತಕ್ಷಣ ಇಷ್ಟು ಆಸ್ತಿ ತಗೋನಿ ಅಂತ ಕೊಟ್ಟ. ರೀಗನ್ ಬಂದು, ಮಗಳೇ ನೀನು ಎಷ್ಟು ಪ್ರೀತಿಸ್ತೀಯ? ಅವಳೊಂದು, ಪಪ್ಪ ಕಣ್ರೆಪ್ಪೆ ಕಣ್ಣನ್ನು ಹ್ಯಾಕ್ ಕಾಯ್ತದ ಸದಾ, ಕಣ್ರೆಪ್ಪೆ ಗಮನಕ್ಕಿಲ್ಲ, ಕಣ್ಣು ಗುಡ್ಡಿ ಮುಟ್ಕೊಳ್ರಿ ನೋಡೋಣ, ಸಾಧ್ಯನೇ ಇಲ್ಲ. ಎಷ್ಟು ಸಣ್ಣದಿಂದ ಹಾಕೋದ್ರು ಗುಡ್ಡಿ ಕಣ್ರೆಪ್ಪೆ ಮಿಸಿರ್ತದೆ. ಹಾಗೆ ಸದಾ ನಿನ್ನನ್ನು ಕಾಪಾಡ್ತೀನಿ ಪಪ್ಪ, ನಿನ್ನ ಹಿಂದೆನೇ ಇರ್ತೀನಿ ಅಂತ. ಭಾಳ ಖುಷಿ ಆಯ್ತು. ತಂದೆ ತಾಯಿಗೆ ಸಣ್ಣ ಮಕ್ಕಳ ಮೇಲೆ ಭಾಳ ಪ್ರೀತಿ ನೋಡ್ರಿ. ಕಾರ್ಡೆಲಿಯನ್ ಮೇಲೆ ಭಾಳ ಪ್ರೀತಿ ಇತ್ತು ಅವನಿಗೆ. ಹಾಗಾಗಿ ಇವಳಿಗೊಂದಿಷ್ಟು ಆಸ್ತಿ ಕೊಟ್ಟ ಅಂದ್ಕೊಂಡ, ಇವರೇ ದೊಡ್ಡ ಮಕ್ಕಳೇ ನನಗೆ ಅಷ್ಟೊಂದು ಪ್ರೀತಿ ಇಲ್ಲ, ಇಷ್ಟು ಹೇಳ್ಯಾರ ಅಂದರೆ ಸಣ್ಣ ಮಗಳ ಮೇಲೆ ನಾನು ಇಡೀ ಜೀವ ಇಟ್ಕೊಂಡು ಇವಳು ಎಷ್ಟು ಹೇಳ್ಬೋದು ಅಂದ್ಕೊಂಡು ಆಸೆಯಿಂದ ಕಾರ್ಡೆಲಿಯನ್ ಕರೆದ. ಕಾರ್ಡೆಲಿಯಾ ಹೇಳಿದ್ರು, ಪಪ್ಪ ಐ ಲವ್ ಯು ಆ್ಯಸ್ ಅ ಡಾಟರ್ ಹ್ಯಾಸ್ ಟು ಲವ್ ಯು. ನಿನ್ನನ್ನು ಒಬ್ಬ ಮಗಳು ಎಷ್ಟು ಪ್ರೀತಿಸ್ಬೇಕು ಅಷ್ಟು ಪ್ರೀತಿಸ್ತೀನಿ ಪಪ್ಪ. ಆ್ಯಂಡ್ ಫ್ರಮ್ ಟುಮಾರೋ ಹಾಫ್ ಆಫ್ ಮೈ ಲವ್ ವಿಲ್ ಬಿ ಗಿವನ್ ಟು ಮೈ ಹಸ್ಬೆಂಡ್. ನಾಳೆಯಿಂದ ಇವತ್ತಿನವರೆಗೂ ನೀನು 100% ನನ್ನ ಪ್ರೀತಿ ನಿನಗಿತ್ತು ಪಪ್ಪ, ಅದು ನಾಳೆಯಿಂದ ಅರ್ಧ ಪ್ರೀತಿ ನಾನು ಗಂಡನಿಗೆ ಕೊಡಬೇಕು, ಇನ್ನು ಅರ್ಧ ಪ್ರೀತಿ ಮಗಳಾಗಿ ನಿನಗೆ ಕೊಡಬೇಕು ನಾನು ಅಂದಾಗ ಅವನಿಗೆ ಸಿಟ್ಟು ಬಂದ್ಬಿಡ್ತು. ಏನು ಹೇಳ್ತಾ ಇದೀಯ ನೀನು, ಅರ್ಧ ಪ್ರೀತಿ ನಾನು ಕೊಡ್ತೀನಿ, ಇನ್ನು ಅರ್ಧ ಗಂಡನ ಕೊಡ್ತೀನಿ ಅಂತಂದರೆ ಥಿಂಕ್ ಒನ್ಸ್ ಅಗೇನ್, ಇನ್ನೊಂದ್ಸರಿ ಯೋಚನೆ ಮಾಡು. ದೆನ್ ಶಿ ಸೆಡ್ ನಥಿಂಗ್. ದೆನ್ ಫಾದರ್ ಸೆಡ್ ನಥಿಂಗ್ ವಿಲ್ ಕಮ್ ಆಫ್ ನಥಿಂಗ್. ಏನೂ ಇಲ್ಲ ಅಂದರೆ ನಿನಗೂ ಏನೂ ಇಲ್ಲ ಅಂದವ. ನೀನೇನೂ ಇಲ್ಲ ಅಂದರೆ ನಿನಗೂ ಏನೂ ಇಲ್ಲ ಅಂತ. ಅವಾಗ ಅಂದ್ಲಕ್ಕಿ ತೊಂದರೆ ಇಲ್ಲ, ನೀ ಏನೋ ಕೊಡ್ತೀಯ ಅಂತ ನಿನ್ನನ್ನು ಪ್ರೀತಿ ಮಾಡಿಲ್ಲ, ನಾನು ಒಬ್ಬ ತಂದೆಯಾಗಿ ನಾನು ಪ್ರೀತಿ ಮಾಡಬೇಕು ಮಾಡಿದ್ದೇನೆ. ಅವಳಿಗೆ ಏನೂ ಕೊಡಲಿಲ್ಲ, ಸಿಟ್ಟು ಬಂತು, ಏನೂ ಕೊಡಲಿಲ್ಲ, ಹೊರಗೆ ಹಾಕಿಬಿಟ್ಟ. ಎಲ್ಲ ರಾಜ್ಕುಮಾರರು ಆಸ್ತಿ ಸಿಗ್ತದೆ ಮದುವೆ ಆಗ್ಬೇಕಂತ ಬಂದವರೆಲ್ಲರೂ ವಾಪಸ್ ಹೋಗ್ಬಿಟ್ರು.
ಅಲ್ಲಿ ಫ್ರಾನ್ಸಿನ ರಾಜಕುಮಾರ ಒಬ್ಬ ಕೂತಿದ್ದ, ಇದನ್ನೆಲ್ಲ ನೋಡ್ತಿದ್ದ. ನೋಡಿ ಖುಷಿಯಲ್ಲಿ ಮುಂದೆ ಬಂದು ಅವಳು ಮದುವೆ ಆಗ್ತಾನೆ. ಎಲ್ಲ ಜನ ನಕ್ಕರು. ಒಂದು ಕೌಡಿ ಕಾಸಿಲ್ಲಕ್ಕಿಗೆ ಈಕಿನ ಮದುವೆ ಆಗ್ತಾನೆ ಅಂತೀವ. ಅವನಿಗೆ ಅವಳು ಪ್ರಾಮಾಣಿಕತೆ ಎಷ್ಟಾಗಿತ್ತು, ಕರ್ಕೊಂಡೋದ್ಮೇಲೆ ಕತೆ ಏನು ಅಂತಂದ್ರೆ, ಇವರೇನು ಹೋತಲ್ಲ ಎಲ್ಲ ಆಸ್ತಿ ಎರಡೂ ಮಕ್ಕಳಿಗೆ ಕೊಟ್ಟ ಮೇಲೆ ಡಿಸೈಡ್ ಮಾಡಿದ ಆ ಮಗಳಂತಲೂ ಇಷ್ಟು ದಿನ ಈ ಮಗಳಂತಲೂ ಇರಬೇಕು ಅಂತ ಅನ್ಕೊಂಡು ಆಸ್ತಿ ಹಂಚಿಕೆ ಆದ್ಮೇಲೆ ಒಂದು 15-20 ದಿನ ಬಿಟ್ಟು, ಒಂದು ತಿಂಗಳ ಬಿಟ್ಟು ಹಂಗಾರೆ ದೊಡ್ಡ ಮಗಳಂತಲ್ಲಿ ಹೋಗೋಣ ಅಂತ ಹೋದ. ದೊಡ್ಡ ಮಗಳಂತಲ್ಲಿ ಹೋಗ್ತಿದ್ದಾಗ ಒಳಗಡೆ ಮಗಳು ಆರಾಮಾಗಿ ಗಂಡನ ಜೊತೆ ಏನೋ ಹರಟೆ ಹೊಡಿತಾ ಇದ್ಲು, ಲಲ್ಲೆ ಹೊಡಿತಾ ಇದ್ಲು. ಬಂದು ಇವಾಗ ಕರಿತಿದ್ದಂಗೆ ಬೇಗ ಬರಲಿಲ್ಲ ಗಂಡನ್ ಬಿಟ್ಟು. ಅಂದು ಆ ಮುದುಕನಿಗೆ ಏನು ಅರ್ಜೆಂಟ್ ಇದೆ, ಎದಕ್ಕೆ ಒದರ್ತಾನಂತವ, ಸುಮ್ ಕೊಡಕ್ಕಾಗಲ್ಲ ಅವನಿಗೆ ಅಂದ್ಲು. ಯಾವ ಮಗಳು? ಉಸಿರಿಗಿಂತ ಹೆಚ್ಚಿಗೆ ಅಂದಿರೋ ಮಗಳು. ಇದನ್ನ ಕೇಳಿದ ತಂದೆಗೆ ಅನಿಸ್ತು, ಎದೆ ಒಡೆದೋಯ್ತು. ಇನ್ನಿಲ್ಲಿದ್ದು ಬೆಲೆ ಇಲ್ಲ, ನಾನು ಸಣ್ಣ ಮಗಳಂತಲೇ ಹೋಗ್ತೀನಿ ಅಂತ ಅಲ್ಲಿ ಹೊಂಟ. ಎರಡನೇ ಮಗಳಂತಲೇ ಅಲ್ಲಿ ಹೋಗ್ತಿದ್ದ ಮೆಸೇಜ್ ಪಾಸ್ ಆಗಿತ್ತು. ಅಕ್ಕಿ ಅಂದ್ಲು 6 ತಿಂಗಳಾದ್ಮೇಲೆ ಬರ್ಬೇಕಲ್ಲ, ಈಗ ಯಾಕೆ ಬರ್ತಾನಂತ, ಕೆಲಸ ಇಲ್ಲ ನೀ ಬೇರೆ ಒಳಗೆ ಬರಬೇಡ್ರಿ ಅಂತೇಳಿ ಆಳ ಮಕ್ಕಳಿಗೆ ಹೇಳ್ಬಿಟ್ಟಿದ್ಲು ವಾಚ್ಮನ್. ಅವ ಬಂದ್ರೆ ಬಿಡಕ್ಕೆ ಹೋಗ್ಬಿಟ್ರೆ ನಮ್ಮ ಅಪ್ಪನ. ಅಲ್ಲಿ ಬಂದು ಕರೆಯಕ್ಕೆ ಹೋದ್ರ ಮಗಳು ಒಳಗಡೆ ಏನೋ ಮಾಡ್ತಿದ್ಲು, ಬಿಡ್ಲಿಲ್ಲ. ಯಾರು ಏನು ನಾನು ರಾಜ ಬಂದೀನಿ, ಯಾವ ಊರಿಗೆ ರಾಜ ಅಂತಮ್ಮ, ಎಲ್ಲ ಕೊಟ್ಟು ಖಾಲಿ ಕೈ ಮಾಡ್ಕೊಂಡಿದ್ದಾನೆ, ಕಳ್ಸವನ್ ಅಂತ ಹೇಳಿದ್ರು. ಅವನಿಗೆ ಸತ್ಯದ ಅರಿವಾಯ್ತು. ಅಷ್ಟೊತ್ತಿಗೆ ಅಲ್ಲಿ ಇವರಿಬ್ಬರು ನಡುವುದು ಮತ್ತೆ ಕತೆ ದೊಡ್ಡದಿದೆ, ಇಬ್ಬರು ನಡುವೆ ಗಲಾಟೆ ಆಗ್ತದೆ, ಆ ಇಡೀ ರಾಜ್ಯದಲ್ಲಿ ಜಗಳ ಶುರುವಾಗ್ತದೆ. ಈ ಮೆಸೇಜು ಫ್ರಾನ್ಸಿಗೆ ಹೋಯ್ತು, ಸಣ್ಣ ಮಗಳಿಗೆ. ಆ ಮಗಳು ಅಲ್ಲಿಂದ ಸೈನ್ಯ ಕಟ್ಟಿಕೊಂಡು ಇಲ್ಲಿಗೆ ಬರ್ತಾಳೆ. ಇಲ್ಲಿ ಹೋರಾಟದಲ್ಲಿ ಅವಳು ಸಾಯೋ ಪರಿಸ್ಥಿತಿ ಬರ್ತದೆ, ಸಾಯೋದಿಲ್ಲ, ಬಟ್ ಅವಳಿಗೂ ಚಾಕು ಹಾಕಿದಾಗ ಕೊನೆಗೆ ಅವಳಿಗೂ ಚುಸ್ತಾರೆ, ಇನ್ನೇನು ಸಾಯ್ತಿರ್ತಾನ ಅವನು. ಅವಾಗ ಆ ಮಗಳು ಬಂದ ತನ್ನ ತೊಡೆ ಮೇಲೆ ತಂದೆ ತಲೆ ಇಟ್ಕೊಂಡು ಕಾಪಾಡ್ತವಾಗ ಅವ ತಂದೆ ಅಂತಾನೆ, ನನ್ನ ಕ್ಷಮಿಸಿಬಿಡು ಮಗಳೇ, ನಿನಗೇನೂ ₹1 ಕೊಡ್ಲಿಲ್ಲ ನಾನು, ಆದರೂ ಕಾಪಾಡಕ್ಕೆ ಬಂದಿಲ್ಲ ಅಂತ ಮಗಳು ಹೇಳ್ತಾಳೆ. ಪಪ್ಪ, ಈ ಅದ್ಭುತವಾದ ಶರೀರವನ್ನ, ದೇಹವನ್ನ, ಜ್ಞಾನವನ್ನ, ವಿದ್ಯೆಯನ್ನ ಕೊಟ್ಟಿಯಲ್ಲ ನೀನು, ಇದಕ್ಕಿನ್ನ ದೊಡ್ಡ ಭಿಕ್ಷೆ ಈ ಜಗತ್ತಲ್ಲಿ ಬೇರೆ ಏನೂ ಇಲ್ಲ. ನೀನು ಕೊಡೋ ದುಡ್ಡು ಮುಖ್ಯ ಅಲ್ಲ, ನನಗೆ ಜನ್ಮ ಕೊಟ್ಟಿದ್ದಿ, ಶಿಕ್ಷಣ ಕೊಟ್ಟಿದ್ದಿ, ಸಂಸ್ಕಾರ ಕೊಟ್ಟಿದ್ದಿ. ಹುಟ್ಟಿಸಿ ಸಂಸ್ಕಾರನ ಕೊಡದೆ ಎಲ್ಲರೂ ಭಿಕ್ಷೆ ಬೇಡಕ್ಕೆ ಹಚ್ಚಿದ್ರೆ ಅಥವಾ ಕಳತನ ಸುಲಿಗೆ ಮಾಡಕ್ಕೆ ಹಚ್ಚಿಬಿಟ್ಟಿದ್ರೆ ನೀ ಏನಾಗಿ ಹೋಗಿದ್ದೆ. ನನಗೆ ನೀನು ರೊಕ್ಕ ಮುಖ್ಯ ಅಲ್ಲ, ನೀ ಕೊಟ್ಟಿರೋ ಸಂಸ್ಕಾರ ದೊಡ್ಡದು ಪಪ್ಪ ಅಂತೇಳಿ ಕಾಪಾಡಿ ತಂದೆಯನ್ನ ಕರ್ಕೊಂಡೋಗೋ ಪ್ರಯತ್ನ ಮಾಡೋದು ಅದೇ ಮಗಳು. ಅಂದರೆ ನಮಗೆ ನಾಳೆ ನಮ್ಮ ಅಪ್ಪನ ಆಸ್ತಿ ಎಷ್ಟಿದೆ, ಎಷ್ಟು ಕೊಡ್ತಾನೆ, ಮೊಬೈಲ್ ಕೊಡಿಸಿದ, ಅದನ್ನು ಕೊಡಿಸ್ದ, ನೋ, ನಮಗೆ ಜನ್ಮ ಕೊಟ್ಟಿದ್ದೆ ದೊಡ್ಡ ಸಾಧನೆ. ಆಗಲ್ಲಿ ನಿಮ್ಗೆ ಹೇಳಿದೆ, ತಾಯಿ ಏನನ್ನ ಒತ್ತೆ ಇಟ್ಟು ಜನ್ಮ ಕೊಟ್ಟಿದ್ದಾಳೆ ನಮಗಂತೇಳಿ. ಅದ್ರ ಮುಂದೆ ಬೇರೆ ಯಾವುದೂ ಅಲ್ಲ ಸ್ನೇಹಿತರೆ. ಯಾವ ರಿಕ್ವೆಸ್ಟನ್ನು ತಂದೆ ತಾಯಿ ಎದುರಿಗೆ ಇಡಬೇಡ್ರಿ. ಅವ್ರಿಗೆ ಕೇಳ್ತಿರೋದು ನಿಮ್ಮ ರಿಸಲ್ಟ್. ರಮೇಶ್ ಸರ್ ಹೇಳ್ದಂಗೆ ಅದ್ಭುತವಾದ ರಿಸಲ್ಟ್ ಕೊಡ್ರಿ, ಅದನ್ನು ಬಿಟ್ಟರೆ ಬೇರೆ ಜಗತ್ತಲ್ಲಿ ಇನ್ನೊಂದು ಸಾಧನೆ ಇಲ್ಲ. ಹಾಗಾಗಿ ಇದನ್ನು ಹೇಳೋದ್ರ ಜೊತೆಗೆ ದಯವಿಟ್ಟು ಈ ಜಗತ್ತಲ್ಲಿ ಬೇಕಾಗಿರೋದು ಕಾಮನ್ ಸೆನ್ಸನ್ನು ಬೆಳೆಸ್ಕೊಡ್ರಿ. ಕಾಮನ್ ಸೆನ್ಸ್ ಅಂದ್ರೆ ಗೊತ್ತಲ್ಲ, ಸುಮ್ಮನೆ ಓದಿ ಕೆಟ್ಟ ಕೂಚಿ ಬಟ್ಟೆ ಯಾವುದೋ ಒಂದು ಪ್ರಶ್ನೆ ಕೇಳ್ತಾರ, ಆ ಪ್ರಶ್ನೆಗೆ ಅಷ್ಟೇ ಉತ್ತರ ಹೇಳ್ತೀವಿ, ಯಾಕೆ ಗೊತ್ತಿಲ್ಲ. ಈಗ ನಿಮಗೆ ಮೆಡಿಸಿನಲ್ ಕ್ರೀಪರ್ ಅಂತ ಒಂದು ಪಾಠ ಇದೆ ನೋಡ್ರಿ, ಫಸ್ಟ್ ಇಯರ್ ಇಂಗ್ಲೀಷ್, ಅರೌಂಡ್ ದ ಮೆಡಿಸಿನಲ್ ಕ್ರೀಪರ್. ಅಲ್ಲಿ ಏನು ಕೇಳಿದ್ರು ಮಾರ ಏನು ಹೇಳ್ತಿರ್ತಾನೆ, ನಮ್ಮ ಅಜ್ಜ ಅಂತಿದ್ದನ್ರಿ, ಏನು ಮಾಡ್ತೀವೋ ಗೊತ್ತಿಲ್ಲ. ಒಬ್ಬ ದೊಡ್ಡ ಎಂಜಿನಿಯರ್ ಇದ್ದ, ಬೆಂಗಳೂರಾಗ ಹೋಗಿ ದೊಡ್ಡ ಎಂಜಿನಿಯರ್ ಆಗಿ 16 ಲಕ್ಷ ರೂಪಾಯಿ ಪಗಾರ ದುಡಿತಿದ್ದ, ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದ. ಅವರಪ್ಪ ಸತ್ಬಿಟ್ಟ. ಅವರಪ್ಪ ಸತ್ತಾಗ ಅವ್ನಿಗೆ ಏನು ಮಾಡ್ಬೇಕಾಯ್ತು, ತಿಥಿ ಮಾಡ್ಬೇಕಾಯ್ತು. ಅವರಪ್ಪನ 1 ವರ್ಷದ ತಿಥಿ. ಚಿಂತೆ ಎತ್ಬಿಡ್ತು ಅವ್ನಿಗೆ, ಏನು ಮಾಡ್ಬೇಕು, ತಿಥಿ ಮಾಡ್ಬೇಕು. ಯಾಕೆ ಚಿಂತೆ ಎತ್ತೀವಿ ಅಂದ್ರೆ ಮನ್ಯಾಗ ಬೆಕ್ಕಿದ್ದಿಲ್ಲ ಅವನಿಗೆ. ಯಾಕೆ ಬೇಕು, ಎದಕ್ಕೆ ಬೇಕಾಯ್ತು ಅಂದ್ರೆ ಹಳ್ಳಿಯಾಗಿದ್ದಾಗ ಅವರಪ್ಪ ಅವ್ರ ಅಜ್ಜನ ತಿಥಿ ಮಾಡುವಾಗ ನಡುಮನ್ಯಾಗ ಒಂದು ಬೆಕ್ಕು ಕಟ್ಟಿ ಅದಕ್ಕೊಂದು ಡಬ್ಬಿ ಮುಚ್ಚಾಕಿ ತಿಥಿ ಮಾಡ್ತಿದ್ದ. ಇವನು ಬೆಂಗಳೂರಾಗ ಅದನ್ನ ದೊಡ್ಡ ಮನೆ ಕಟ್ಟ್ಯಾನ, ಮನ್ಯಾಗ ನೋಡಿದ್ರೆ ಬೆಕ್ಕಿಲ್ಲ, ಅವ್ರ ಅಪ್ಪನ ತಿಥಿ ಮಾಡ್ಬೇಕು, ಚಿಂತೆ ಆಯ್ತು. ಊರಿಗೆ ಫೋನ್ ಮಾಡಿ ಒಂದು ಕಾರ್ ಬಾಡಿಗೆ ಮಾಡಿ ತಮ್ಮ ಒಂದು ಬೆಕ್ಕು ತೊಗೊಂಬರ್ಲಿ ಅಂತ ಫ್ರೆಂಡ್ಸಿಗೆ ಕಳಿಸ್ದ. ಕೋಟಿಗಟ್ಟಲೆ ಹಾಕಿ ಮನೆ ಕಟ್ಟ್ಯಾನ, ತೊಗೊಂಬಂದ್ರು ಬೆಕ್ಕು. ಅವರು ಎಲ್ಲ ದೊಡ್ಡ ನಡಮನೆಗೆಲ್ಲ ತಿಥಿಗೆ, ಅವ್ರ ಅಪ್ಪನ ತಿಥಿಗೆಲ್ಲ ವ್ಯವಸ್ಥೆ ಮಾಡಿ ಅಲ್ಲೊಂದು ಟೈಲ್ಸ್ ಕಟ್ ಮಾಡಿಸಿ, ಅಲ್ಲೊಂದು ಕಂಬ ಹುಗಿದು, ಅಲ್ಲೊಂದು ಬೆಕ್ಕು ಕಟ್ಟಿ ಡಬ್ಬಿ ಮುಚ್ಚಿದ ಬುಟ್ಟಿ. ಯಾರೋ ಬಂದಾರ ಹಿರಿಯರೊಬ್ರು ಕೇಳಿದ್ರು, ತಮ್ಮ ಅದ್ರಾಗ ಏನೈತಿ ನಡಮನೆಯಾಗ? ಬೆಕ್ಕು ಕಟ್ಟಿನ್ರಿ. ಇಲ್ಲ ಯಾಕೆ ಕಟ್ಟಿದಿ? ಇಲ್ರಿ ಹಿಂಗಿಂಗ ನಮ್ಮ ಅಜ್ಜನ ತಿಥಿ ಮಾಡೋ ನಮ್ಮ ಅಪ್ಪ ಹಿಂಗೆ ಬೆಕ್ಕು ಕಟ್ತಿದ್ದ, ಅದಕ್ಕೆ ನಾನು ಅದನ್ನು ಊರಾಗಿಂದ ಇದ್ದಿಲ್ರಿ, ಅದಕ್ಕೆ ಭಾಳ ತ್ರಾಸ ತೊಗೊಂಡಿನಿ, 20,000 ರೂಪಾಯಿ ಖರ್ಚು ಮಾಡಿ ಬೆಕ್ಕು ತರಿಸಿ ಅಂದಾಗ ಹುಚ್ಚ. ಹಳ್ಳ್ಯಾಗ ಬೆಕ್ಕಿರ್ತಿದ್ವು, ಪೂಜೆ ಮಾಡಿದಾಗ ಹಣ್ಣು ಹಂಪಲು ದೀಪ ಎಲ್ಲ ಇಟ್ಟಾಗ ಓಡಾಡಿ ದೀಪ ಕೆಡಿಬಿಡಿಬಿರ್ತಂತ ಇಡೂ ಬೆಕ್ಕನ್ನು ಕಟ್ಟಿ ಬುಟ್ಟಿ ಡಬ್ಬಕ್ಕಿದ್ದ ನಿಮ್ಮಪ್ಪ. ನಿನಗೆ ಬೆಕ್ಕ ಇಲ್ಲ, ದೊಡ್ಡ ಸಾಲಿ ಕಲ್ತಿ ನೀನು. ಊರಿಗೆ ಎದಕ್ಕೆ ಕಟ್ತಿದ್ದ ನಮ್ಮಪ್ಪ ಬೆಕ್ಕ? ವಿಚಾರ ಮಾಡಿ. ನಮ್ಮ ಶಾಲೆಗೂ ಎಷ್ಟೋ ಸರಿ ನಾವು ಪ್ರಶ್ನೆ ಕೇಳ್ತೀವಿ ಹುಡುಗರನ್ನೇ, ಏನೋ ಒಂದು ಆನ್ಸರ್ ಬರೀತಾರವರು. ವೈ ಇಸ್ ದಿಸ್ ದ ಆನ್ಸರ್? ಐ ಡೋಂಟ್ ನೋ ಸರ್, ದಿಸ್ ಇಸ್ ದ ಆನ್ಸರ್ ಸರ್. 2 + 2 = 4 ಸರ್. 3 + 1 4. ಇಲ್ಲ ಸರ್, 2 + 2 = 4 ಸರ್. ಯಾಕೆ 2 + 2 ಹೇಳ್ಕೊಟ್ರ? ನೋ, ನೀವು ಯಾವುದೇ ಆನ್ಸರ್ ಕಲೀರಿ, ವೈ ಯು ಆಸ್ಕ್ ದ ಕ್ವೆಶ್ಚನ್ ಟು ದ ಟೀಚರ್, ಸರ್ ವೈ. ನಾವು ಅದನ್ನು ಮಾಡೋದೇ ಇಲ್ಲ, ಸುಮ್ಮನೆ ಒಂದೇನೋ ಬರೀಬೇಕು ಬರೋದಕ್ಕೆ ಹಂಗೆ ಮಾಡ್ಬಿಡ್ರಿ. ಯಾಕೆ ನಾಳೆ ಜಗತ್ತಲ್ಲಿ ನಿಮ್ಮನ್ನು ಕಾಮನ್ ಸೆನ್ಸ್ ಕಾಪಾಡ್ತದೆ.
ನಿಮ್ಮ ಜ್ಞಾನ ನಿಮ್ಮನ್ನು ಕಾಪಾಡೋದು, ಬರೀ ಮಾರ್ಕ್ಸ್ ಕಾರ್ಡ್ ನಿಮ್ಮನ್ನು ಕಾಪಾಡೋದಿಲ್ಲ. ಹಾಗಾಗಿ ದಯವಿಟ್ಟು ಕಾಮನ್ ಸೆನ್ಸ್ ಬೆಳೆಸ್ಕೊಡ್ರಿ, ಜೋರು ಓದಿ ದೊಡ್ಡ ಪರ್ಸೆಂಟೇಜ್ ಮಾಡ್ರಿ, ಜೊತೆಗೆ ಜೀವನವನ್ನು ಕಲೀರಿ. ನಮ್ಮ ತಂದೆ ತಾಯಿ ಇದಾರಲ್ಲ, ನಿಮ್ಮ ತಂದೆ ತಾಯಿ ಇದಾರಲ್ಲ, ಶಾಲೆ ಕಡಿಮೆ ಕಲ್ತಾರವ್ರು, ಕಾಮನ್ ಸೆನ್ಸ್ ಎಷ್ಟು ಸ್ಟ್ರಾಂಗ್ ಐತೆ ಗೊತ್ತಾ ಅವ್ರದ್ದು. ಒಬ್ಬ ದೊಡ್ಡ ಇಂಜಿನಿಯರ್, ಮುಗಿಸ್ತೀನಿ ಮಾತು ಮುಗಿಯೋದಿಲ್ಲ ಹಂಗೆ ನಡೀತದೆ. ಒಬ್ಬ ದೊಡ್ಡ ಇಂಜಿನಿಯರ್ ದೊಡ್ಡ ನೌಕರಿ ಮಾಡ್ದ, ದೊಡ್ಡ ಪಗಾರ ಬಂತು. ಅವ್ರ ಅಪ್ಪನ ಟ್ರೆಕ್ಕಿಂಗ್ ಕರ್ಕೊಂಡು ಹೋದ. ಎಲ್ಲಿಗೆ? ದೊಡ್ಡ ದಾಂಡೇಲಿ ಗಿಂಡೇಲಿ ಕರ್ಕೊಂಡು ಹೋಗಿ ಟೆಂಟ್ ಹೊಡೆದು ಟೆಂಟ್ನಾಗೆಲ್ಲ ಮಲ್ಕೊಂಡ್ರು. ರಾತ್ರಿ ಆತು. ರಾತ್ರಿ ಎಚ್ಚರ ಆತ ಅವ್ರ ಅಪ್ಪನಿಗೆ. ರಾತ್ರಿ ಎಚ್ಚರ ಆದ ತಕ್ಷಣ ಮಗನ ಎಬ್ಸಿದ, ಮಗನೇ ಎದ್ದೇಳು. ಟೆಂಟ್ ಹೊಡೆದು ಟೆಂಟ್ನಾಗ ಮಲಗಿದ್ರು. ಎಚ್ಚರ ಆದ ತಕ್ಷಣ ಅವ್ರ ಅಪ್ಪ ಕೇಳ್ದ, ನೋಡು ಆಕಾಶ ನೋಡು ಎಷ್ಟು ಚೆನ್ನಾಗಿದೆ, ಈ ಆಕಾಶ ನೋಡಿದ್ರೆ ನಿಮ್ಗೆ ಏನು ಅನಿಸ್ತದೆ? ಮಗ ಶಾಲೆ ಕಲ್ತಿದ್ದಲ್ಲ, ಪಾಪ ಇವಕ್ಕೆ ಗ್ಯಾಲಕ್ಸಿ ಅಂತಾರೆ, ತಾರಾಮಂಡಲ ಅಂತಾರೆ. ಆಕಾಶ ಶುಭ್ರವಾಗಿದೆ, ಚುಕ್ಕೆಗಳದಾವ ಅಂತಂದ್ರೆ ಮಳೆ ಆಗೋ ಲಕ್ಷಣ ಇಲ್ಲ ಅಂತ. ಅವ್ರ ಅಪ್ಪ ಸರ್ದಿಂದ ಕಿವಿಗೊಂದು ಬೆಟ್ಟ. ಯಾವನ ನಮ್ ಟೆಂಟ ಕದ್ಕೊಂಡು ಹೋಗ್ಯಾನಲ್ಲೇ ಹುಚ್ಚ. ರಾತ್ರಿ ಮಲಗದ ಟೆಂಟ್ನ ಮಲಗಿವಿ ಅಂದ್ರೆ ಆಕಾಶ ಕಾಣ್ತದೆ, ಟೆಂಟ್ ಇಲ್ಲ ಅಂತ ಅರ್ಥ. ನಾ ತಾರಾಮಂಡಲ ಹೇಳ್ತೀನಿ, ಗ್ಯಾಲಕ್ಸಿ ಅದನ್ನ ಬಿಡು, ಅದು ಆಮೇಲೆ ಬರ್ತದೆ. ಅಂದ್ರೆ ನಾನು ಹೇಳ್ತಿರೋದು ಸಣ್ಣ ವಿಚಾರ. ಹಾಗಾಗಿ ಕಾಮನ್ ಸೆನ್ಸ್ ಬೆಳೆಸ್ಕೊಡ್ರಿ, ಜೀವನವನ್ನು ಅದ್ಭುತವಾಗಿ ಬದುಕ್ರಿ, ತಂದೆ ತಾಯಿಗಳಿಗೆ ನಿಯತ್ತಿಂದ ಬದುಕೋಣ. ಅಂತಿಮದಲ್ಲಿ ಕಾಲೇಜ್ ಹೆಸರು ಬಂದೇ ಬರ್ತದೆ. ನೀವು ಇಷ್ಟು ಮಾಡಿದ್ರೆ ಕಾಲೇಜ್ಗೆ ಹೆಸರು ಬರ್ತದೆ, ತುಂಬ ವಿಷಯಗಳು ಹಂಚಿಕೊಳ್ತಿರ್ತದೆ. ಒಟ್ಟಿನಲ್ಲಿ ಅದ್ಭುತವಾದ ರಿಸಲ್ಟ್ ಮಾಡಿರಿ. ನಿಮ್ಮಿಂದ ಈ ಜಗತ್ತಿಗೆ ಒಳ್ಳೆಯ ಕೊಡುಗೆ ಬರುವಂತಾಗಲಿ, ನಿಮ್ಮ ಆಸೆ ಕನಸುಗಳೆಲ್ಲ ಸಾಕಾರ ಆಗಲಿ, ತಂದೆ ತಾಯಿ ಹೆಮ್ಮೆ ಪಡುವಂಥ ಮಕ್ಕಳಾಗ್ರಿ, ನಮ್ಮ ಒಳ್ಳೆಯ ಸ್ನೇಹಿತರಾಗ್ರಿ ಅಂತ ಆಶಿಸ್ತಾ ಇಲ್ಲಿ ಕರೆದು ಮಾತಾಡಲಿಕ್ಕೆ ನನ್ನ ಕೆಲವು ವಿಚಾರಣೆ ಎಷ್ಟು ನಾನು ಪ್ರಬುದ್ಧವಾಗಿ ಮಾತಾಡಬಲ್ಲನೋ ಗೊತ್ತಿಲ್ಲ, ಆದರೂ ಇಷ್ಟು ಹಿರಿಯರೆಲ್ಲ ಕೂತು ನನ್ನ ಮಾತನಾಡಿಸೋದಕ್ಕೆ, ಘನ ವೇದಿಕೆ ಮೇಲೆ ನನಗೊಂದು ಸ್ಥಾನ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.